ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ನ್ಯಾಷನಲ್ ಸೆನ್ಸೇಷನ್. ಬರೀ ನ್ಯಾಷನಲ್ ಅಲ್ಲ, ಇಬ್ಬರು ಕೂಡ ತುಂಬಾ ವರ್ಣರಂಜಿತ ವ್ಯಕ್ತಿತ್ವದವರು. ಅವರಿಬ್ಬರು ಈ ಮದುವೆಗೆ ನೆಟ್ಫ್ಲಿಕ್ಸ್ OTT ಪ್ಲಾಟ್ಫಾರ್ಮ್ ನೆಟ್ಫ್ಲಿಕ್ಸ್ ಏನಿತ್ತು 60 ಕೋಟಿ ಆಫರ್ ಮಾಡಿತ್ತು ಅಂತ. ಬಾಲಿವುಡ್ಗೆ ಇಮ್ರಾನ್ ರಶ್ಮಿ ಕಿಸರ್ ಬಾಯ್ ಅಂತ ಖ್ಯಾತಿಯನ್ನ ಗಳಿಸಿದ್ರೆ, ಟಾಲಿವುಡ್ ನಲ್ಲಿ ಕಿಸರ್ ಬಾಯ್ ಯಾರು ಅಂತ ಕೇಳಿದ್ರೆ ಅದು ವಿಜಯ್ ದೇವರಕೊಂಡ ಅಂತ. ರಶ್ಮಿಕಾ ಮಂದಣ್ಣ ತುಂಬಾ ಬೋಲ್ಡ್ ಆಗಿ ವಿಜಯ್ ದೇವರಕೊಂಡ ಜೊತೆ ಲಿಪ್ ಲಾಕ್ ದೃಶ್ಯದಲ್ಲಿ ಪಾಲ್ಗೊಂಡಿದ್ದು ಕನ್ನಡದ ನಟರೊಬ್ಬರ ಜೊತೆ ಎಂಗೇಜ್ ಆಗಿದ್ರು, ಅಂದ್ರೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ರು. ಅದು ರಕ್ಷಿತ್ ಶೆಟ್ಟಿ ಅನ್ನುವಂಥದ್ದು. ಅದನ್ನ ನಾವು ಹೆಚ್ಚು ಇಲ್ಲಿ ಚರ್ಚೆ ಮಾಡೋದು ಬೇಡ ಅಂತ ನನಗೆ ವೈಯಕ್ತಿಕವಾಗಿ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಅವರವರದ್ದೇ ಆಯ್ಕೆಗಳಿರುತ್ತೆ. ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಕನ್ನಡದ ಯಾವೊಬ್ಬ ನಟಿಯು ಕೂಡ ಈ ಮಟ್ಟಿಗೆ ಬೆಳೆದಂತಹ ಉದಾಹರಣೆ ನಮ್ಗೆ ಕಾಣಿಸೋದಿಲ್ಲ. ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮದ ಮತ್ತೊಂದು ವಿಶೇಷ ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ಫೆಬ್ರವರಿ 26, 2026 ನಟ ವಿಜಯ್ ದೇವರಕೊಂಡ ಮತ್ತು ನಟಿ ರಶ್ಮಿಕಾ ಮಂದಣ್ಣ ಅಭಿಮಾನಿಗಳಿಗೆ ಒಂದು ಅದ್ಭುತವಾದಂತಹ ದಿನ. ಯಾಕಂತ ಹೇಳಿದ್ರೆ ಇಬ್ಬರು ರೌಡಿ ಬಾಯ್ ಮತ್ತು ಕಿರಿಕ್ ಬ್ಯೂಟಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಆ ಮೂಲಕ ಎಲ್ಲರ ನಿರೀಕ್ಷೆ, ಕುತೂಹಲ ಏನಿತ್ತು ಅದಕ್ಕೆ ಅಧಿಕೃತವಾಗಿ ತೆರೆ ಬಿದ್ದಿದೆ. ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ಈ ಜೋಡಿ ಡೇಟಿಂಗ್ ಮಾಡ್ತಾ ಇದ್ದಾರೆ, ಪ್ರೀತಿಸ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ ಹರಿದಾಡ್ತಾ ಇದ್ರು ಕೂಡ ಅದಕ್ಕೆ ಸಾಕಷ್ಟು ಸಾಕ್ಷಿ ಪುರಾವೆಗಳು ಇದ್ದಾಗಿಯೂ ಕೂಡ ಇಬ್ಬರು ಕೂಡ ಅಧಿಕೃತವಾಗಿ ಎಲ್ಲೂ ತಮ್ಮ ಪ್ರೀತಿಯ ಬಗ್ಗೆ ಹೇಳ್ಕೊಂಡಿರ್ಲಿಲ್ಲ. ಮದುವೆ ಆಗಿದ್ದಾರೆ. ಇಡೀ ಭಾರತೀಯ ಚಿತ್ರರಂಗದ ಒಂದು ಐ ಪ್ರೊಫೈಲ್ ಮದುವೆ. ಯಾಕಂತ ಹೇಳಿದ್ರೆ ಇವರ ಮದುವೆಗೆ ನೆಟ್ಫ್ಲಿಕ್ಸ್ 60 ಕೋಟಿ ಸ್ಟ್ರೀಮಿಂಗ್ ಆಗಿ ಆಫರ್ ಅನ್ನ ಕೊಟ್ಟಿತ್ತು. ಸೊ ಇದೆಲ್ಲದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ನೀವಿನ್ನೂ ಕೂಡ ನಮ್ಮ ಡೈಲಿ ಮಾಧ್ಯಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಮಾಡ್ಕೊಳ್ಳಿ. ಹಾಗೇನೆ ಪ್ರತಿಯೊಂದು ಅಪ್ಡೇಟ್ಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನ ಒತ್ತಿ. ಹಾಗೇನೆ ನಮ್ಮ ಡೈಲಿ ಮಾಧ್ಯಮದಲ್ಲಿ ಬರುವಂತಹ ಸಂದರ್ಶನಗಳು, ವಿಡಿಯೋಗಳ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ. ಲೆಟ್ಸ್ ಇಟ್. ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ನ್ಯಾಷನಲ್ ಸೆನ್ಸೇಷನ್. ಬರೀ ನ್ಯಾಷನಲ್ ಅಲ್ಲ, ಗ್ಲೋಬಲಿ ಜಾಗತಿಕ ಮಟ್ಟದಲ್ಲಿ ಇಬ್ಬರಿಗೂ ಕೂಡ ಅವರದ್ದೇ ಆದಂತಹ ಅಭಿಮಾನಿ ಬಳಗ ಇದೆ. ಬಹಳ ವಿಶೇಷವಾಗಿ ವಿಜಯ್ ದೇವರಕೊಂಡ ಹ್ಯಾಂಡ್ಸಮ್ ಹಂಕ್ ಅಂತಲೇ ಒಂದು ಖ್ಯಾತಿಯನ್ನ ಗಳಿಸಿದ್ರು. ಹುಡುಗಿಯರ ಪಾಲಿಗೆ ಒಂದು ರೀತಿ ಹಾರ್ಟ್ ಥ್ರೋಬ್, ಹೃದಯ ಚೋರ. ಮತ್ತೊಂದು ಕಡೆ ಕಿರಿಕ್ ಬ್ಯೂಟಿ ರಶ್ಮಿಕಾ ಮಂದಣ್ಣ ಅವರು ಬೇರೆ 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 ಕಾರಣಗಳಿಗೆ ತಮ್ಮದೇ ಆದಂತಹ ಒಂದು ಅಭಿಮಾನಿಗಳನ್ನ, ಅಂದ್ರೆ ಹಿಂಬಾಲಕರನ್ನ ಸಂಪಾದಿಸಿದ್ರು. ಇಬ್ಬರ ಜೀವನ, ಅವರು ನಡೆದು ಬಂದ ದಾರಿ, ಸಿನಿ ಬದುಕು ಎಲ್ಲವನ್ನು ನೋಡಿದ್ರೆ ಅಲ್ಲಿ ಸಾಕಷ್ಟು ಅಚ್ಚರಿದಾಯಕವಾದಂತಹ ವಿಚಾರಗಳು ನಮ್ಮ ಕಣ್ಮುಂದೆ ತೆರೆದುಕೊಳ್ಳುತ್ತೆ. ಇಬ್ಬರೂ ಕೂಡ ತುಂಬಾ ವರ್ಣರಂಜಿತ ವ್ಯಕ್ತಿತ್ವದವರು. ಅವರಿಬ್ಬರು ಒಟ್ಟಾಗ್ತಿದ್ದಾರೆ ಅಂದಾಗಲೇ ಬಹಳಷ್ಟು ಚರ್ಚೆಗಳು ಆಯ್ತು. ಉದಯಪುರದ ಒಂದು ಪ್ಯಾಲೇಸ್ ನಲ್ಲಿ ಇಬ್ಬರ ಮದುವೆ ನಡೆದಿದೆ. ಕೇವಲ ಆತ್ಮೀಯರು, ತುಂಬಾ ಆತ್ಮೀಯರು, VVIPಗಳಿಗೆ ಮದುವೆಗೆ ಆಹ್ವಾನವನ್ನ ನೀಡಲಾಗಿತ್ತು. ಬೆಳಗ್ಗೆ ಆಂಧ್ರ ಸ್ಟೈಲ್ನ ಒಂದು ಮದುವೆ ನೆರವೇರಿದೆ. ಸಂಜೆ ಕೊಡವ, ಅಂದ್ರೆ ರಶ್ಮಿಕಾ ಅವರು ಕೂರ್ಗವರಾಗಿರೋದ್ರಿಂದ ಕೊಡವ ಶೈಲಿಯಲ್ಲಿ ಮತ್ತೊಂದು ಮದುವೆ ನೆರವೇರುತ್ತೆ. ಮತ್ತು ಕನ್ನಡದ ಕೆಲವರಿಗೆ ಒಂದು 8-10 ಜನಕ್ಕೆ ಆಹ್ವಾನ ನೀಡಲಾಗಿತ್ತು ಅನ್ನುವಂತಹ ಮಾಹಿತಿ ಇದೆ. ಅದು ಶಿವರಾಜ್ ಕುಮಾರ್ ಅವರಿರ್ಬೋದು, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿರ್ಬೋದು, ಕಿಚ್ಚ ಸುದೀಪ್, ಯಶ್, ಧ್ರುವ ಸರ್ಜಾ ಅವರಾದಿಯಾಗಿ ಸುಮಾರು 8-10 ಜನಕ್ಕೆ ಈ ಒಂದು ಮದುವೆಗೆ ಆಹ್ವಾನ ಇತ್ತು ಅನ್ನುವಂಥದ್ದು. ಆದರೆ ಇವರೆಲ್ಲರಲ್ಲಿ ಯಾರೆಲ್ಲ ಮದುವೆಗೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಅದನ್ನ ಹೊರತುಪಡಿಸಿದ್ರೆ ಕೇವಲ ಕೆಲವು VVIPಗಳು ಮದುವೆಯಲ್ಲಿ ಭಾಗಿಯಾಗಿದ್ರು ಅನ್ನುವಂಥದ್ದು. ಇದೊಂದು ಅದ್ದೂರಿ ಮದುವೆ, ಇದೊಂದು ಐ ಪ್ರೊಫೈಲ್ ಮದುವೆ. ನನಗೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ಸೋದು, ಈ ಮದುವೆಗೆ ನೆಟ್ಫ್ಲಿಕ್ಸ್ OTT ಪ್ಲಾಟ್ಫಾರ್ಮ್ ನೆಟ್ಫ್ಲಿಕ್ಸ್ ಏನಿತ್ತು 60 ಕೋಟಿ ಆಫರ್ ಮಾಡಿತ್ತು ಅಂತ ಕೆಲ ದಿನಗಳ ಹಿಂದಿನಿಂದ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಚರ್ಚೆ ನಡೀತಾ ಇತ್ತು. ಅಫ್ಕೋರ್ಸ್ ಮಾಡಿರಬಹುದು, ಅದನ್ನ ಸುಳ್ಳು ಅಂತೂ ಕೂಡ ನಾವು ಹೇಳಕ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಈ ಹಿಂದೆ ಹಲವಾರು ಸೆಲೆಬ್ರಿಟಿಗಳ ಮದುವೆಗೆ OTT ಪ್ಲಾಟ್ಫಾರ್ಮ್ ನಿಂದ ಕೋಟ್ಯಾಂತರ ರೂಪಾಯಿ ಆಫರ್ಗಳಿತ್ತು. ಅದನ್ನ ಒಪ್ಕೊಂಡಿದ್ರು ಕೂಡ. ಸಮಂತಾ ಮತ್ತು ಅಕ್ಕಿನೇನಿ ನಾಗಚೈತನ್ಯ ಮದುವೆಗೆ 18 ಕೋಟಿಯನ್ನ ಅಮೆಜಾನ್ ಪ್ರೈಮ್ ಕೊಟ್ಟಿತ್ತು ಅನ್ನುವಂಥದ್ದು. ಹೀಗೆ ಬೇರೆ ಬೇರೆ ಸೆಲೆಬ್ರಿಟಿಗಳಿಗೆ ಆಫರ್ ಅನ್ನ ಕೊಟ್ಟಿತ್ತು. ಸೊ ನೆಟ್ಫ್ಲಿಕ್ಸ್ ಇವರಿಬ್ಬರ ಮದುವೆಗೆ 60 ಕೋಟಿ ಆಫರ್ ಮಾಡಿತ್ತು ಅನ್ನೋದು ನಿಜಕ್ಕೂ ಅದು ಅಚ್ಚರಿ ಪಡುವಂತಹ ವಿಚಾರ ಏನಲ್ಲ. ಯಾಕಂದ್ರೆ ಇಬ್ಬರಿಗೂ ಅವರದ್ದೇ ಆದಂತಹ ಫ್ಯಾನ್ ಫಾಲೋಯಿಂಗ್ ಇದೆ. ಹಾಗಾಗಿ ಅಷ್ಟು ದೊಡ್ಡ ಮೊತ್ತ ಆಫರ್ ಮಾಡಿದ್ರು ಅನ್ನುವಂಥದ್ದು. ಅದರ ಜೊತೆಗೆ ಈ ಒಂದು ಆಫರ್ ಅನ್ನ ಅವರು ನಯವಾಗಿ ತಿರಸ್ಕರಿಸಿದ್ದಾರೆ ಅನ್ನುವಂಥದ್ದು ನನಗೆ ಅಚ್ಚರಿ ಅಂತ ಅನ್ಸಿದ್ದು. ನನಗೆ ಆಶ್ಚರ್ಯ ಅನ್ಸಿದ್ದು ಆ ವಿಚಾರ. ಯಾಕಂತ ಹೇಳಿದ್ರೆ
ಇವತ್ತು 60 ಕೋಟಿ ಅನ್ನುವಂತಹ ಮೊತ್ತವನ್ನ ರಿಜೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ನಿಜಕ್ಕೂ ದೊಡ್ಡ ವಿಚಾರ. ಅಲ್ಲಿ ಬಹಳ ಪ್ರಮುಖವಾಗಿ ಅವರಿಬ್ರು ಪ್ರೈವೇಸಿಯನ್ನ ಬಯಸಿದ್ರು, ಹಾಗಾಗಿ ಅದನ್ನ ರಿಜೆಕ್ಟ್ ಮಾಡಿದ್ದಾರೆ. ತುಂಬಾ ಪ್ರೈವೇಟ್ ಆಗಿ ತಮ್ಮ ವೆಡ್ಡಿಂಗ್ ಅನ್ನ ಇಡಬೇಕು ಅನ್ನುವಂಥದ್ದು. ಇನ್ನು ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಅವರ ವಿಚಾರಕ್ಕೆ ನಾವು ಬರೋದಾದ್ರೆ, ಇಬ್ಬರದ್ದು ವರ್ಣರಂಜಿತ ವ್ಯಕ್ತಿತ್ವ ಅಂತ ನಾನು ಹೇಳಿದೆ. ಫಸ್ಟ್ ವಿಜಯ್ ದೇವರಕೊಂಡ ವಿಚಾರನೆ ತಗೊಳ್ಳೋಣ. ವಿಜಯ್ ದೇವರಕೊಂಡ ತುಂಬಾ ಬೋಲ್ಡ್ ಆದಂತಹ ವ್ಯಕ್ತಿ. ಆತ ಸಿನಿಮಾ ರಂಗದಲ್ಲಿ ನಡೆದು ಬಂದ ರೀತಿಯೇ ಹಾಗೆ. 2011ರಲ್ಲಿ ಆತ ಸಿನಿಮಾ ರಂಗಕ್ಕೆ, ಬಣ್ಣದ ಜಗತ್ತಿಗೆ ಕಾಲಿಡ್ತಾನೆ. ಆದ್ರೆ ಆತನಿಗೆ ಸಕ್ಸಸ್ ಅಂತ ಸಿಗೋದು 2015ರಲ್ಲಿ ಬಂದಂತಹ ಅರ್ಜುನ್ ರೆಡ್ಡಿ ಅನ್ನುವಂತಹ ಸಿನಿಮಾ ಮೂಲಕ. ಅರ್ಜುನ್ ರೆಡ್ಡಿ ಸಿನಿಮಾದಲ್ಲಿ ಅವರ ಪಾತ್ರ ಹೇಗಿತ್ತು ಅಂತ ನಾವೆಲ್ಲರೂ ಕೂಡ ನೋಡಿದೀವಿ. ಬಾಲಿವುಡ್ಗೆ ಇಮ್ರಾನ್ ಹಶ್ಮಿ ಕಿಸರ್ ಬಾಯ್ ಅಂತ ಖ್ಯಾತಿಯನ್ನ ಗಳಿಸಿದ್ರೆ, ಟಾಲಿವುಡ್ ನಲ್ಲಿ ಕಿಸರ್ ಬಾಯ್ ಯಾರು ಅಂತ ಕೇಳಿದ್ರೆ ಅದು ವಿಜಯ್ ದೇವರಕೊಂಡ ಅಂತ ಎರಡನೇ ಥಾಟೇ ಇಲ್ಲದೆ ಹೇಳ್ಬಿಡ್ತಿದ್ರು. ಅಷ್ಟರ ಮಟ್ಟಿಗೆ ಆ ಸಿನಿಮಾದಲ್ಲಿ ಹೇರಳವಾಗಿ ಲಿಪ್ ಲಾಕ್ ದೃಶ್ಯಗಳಿತ್ತು. ಅದಾದ ನಂತರ ಟಾಲಿವುಡ್ ಅಷ್ಟೇ ಅಲ್ಲ, ಸೌತ್ ಸಿನಿರಂಗದ ಕಿಸರ್ ಬಾಯ್ ಅಂತಲೇ ಆತ ಫೇಮಸ್ ಆಗ್ತಾರೆ. ಅದಾದ ನಂತರ ನಿರಂತರವಾಗಿ ಆತ ಸಿನಿಮಾಗಳನ್ನ ಮಾಡ್ಕೊಂಡು ಬರ್ತಾರೆ. ಅರ್ಜುನ್ ರೆಡ್ಡಿ ಆದ ನಂತರ ಆತ ಮಾಡುವಂತಹ ಸಿನಿಮಾ ಯಾವುದು ಅಂತ ನೋಡಿದ್ರೆ ಅದು ಗೀತಾ ಗೋವಿಂದಂ. ಆ ಸಿನಿಮಾದಲ್ಲಿ ನಾಯಕಿ ಯಾರು ಅಂತ ಹೇಳಿದ್ರೆ ರಶ್ಮಿಕಾ ಮಂದಣ್ಣ. ಅಲ್ಲಿ ಶುರುವಾಗುತ್ತೆ ನೋಡಿ ಇವರಿಬ್ಬರ ಸ್ನೇಹ ಪ್ರೀತಿ. ಗೀತಾ ಗೋವಿಂದಂ ಸಿನಿಮಾ ಬಂದಂತಹ ಸಂದರ್ಭದಲ್ಲಿ ಆ ಸಿನಿಮಾ ಕೂಡ ಬಹಳ ದೊಡ್ಡ ಚರ್ಚೆಯನ್ನ ಹುಟ್ಟು ಹಾಕ್ತು. ಅದಕ್ಕೆ ಕಾರಣ ಒಂದು, ವಿಜಯ್ ದೇವರಕೊಂಡ ಆಲ್ರೆಡಿ ಕಿಸರ್ ಬಾಯ್ ಆಗಿದ್ರು. ಆದ್ರೆ ರಶ್ಮಿಕಾ ಮಂದಣ್ಣ ತುಂಬಾ ಬೋಲ್ಡ್ ಆಗಿ ವಿಜಯ್ ದೇವರಕೊಂಡ ಜೊತೆ ಲಿಪ್ ಲಾಕ್ ದೃಶ್ಯದಲ್ಲಿ ಪಾಲ್ಗೊಂಡಿದ್ದು ಆಂಧ್ರದಿಂದ ಕರ್ನಾಟಕದವರೆಗೂ ಆ ಒಂದು ಸುದ್ದಿ ಬಹಳ ದೊಡ್ಡ ಮಟ್ಟದ ಸೆನ್ಸೇಷನ್ ಅನ್ನ ಮಾಡ್ತು. ಕನ್ನಡ ಚಿತ್ರರಂಗದಲ್ಲೂ ಕೂಡ ಬಹಳ ದೊಡ್ಡ ಸೆನ್ಸೇಷನ್ ಅನ್ನ ಮಾಡ್ತು. ಅದಕ್ಕೆ ಕಾರಣ ನಮ್ಗೆಲ್ರಿಗೂ ಗೊತ್ತಿದೆ, ಅವತ್ತಿಗೆ ರಶ್ಮಿಕಾ ಮಂದಣ್ಣ ಕನ್ನಡದ ನಟರೊಬ್ಬರ ಜೊತೆ ಎಂಗೇಜ್ ಆಗಿದ್ರು, ಅಂದ್ರೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ರು. ಅದು ರಕ್ಷಿತ್ ಶೆಟ್ಟಿ ಅನ್ನುವಂಥದ್ದು. ಸೊ ಅದಾದ ನಂತರ ಸಾಕಷ್ಟು ಬೆಳವಣಿಗೆಗಳಾಗತ್ತೆ. ವಿಜಯ್ ದೇವರಕೊಂಡ, ಅರ್ಜುನ್ ರೆಡ್ಡಿ ಮತ್ತು ಗೀತಾ ಗೋವಿಂದಂ ಮೂಲಕ ನ್ಯಾಷನಲ್ ಫೇಮ್, ನ್ಯಾಷನಲ್ ಸೆನ್ಸೇಷನ್ ಏನಾಗ್ತಾರೆ, ಅದಾದ ನಂತರ ಆತ ಇನ್ ಕೈಗೆ ಸಿಗೋದೇ ಇಲ್ಲ ಅನ್ನುವಂತಹ ಮಟ್ಟಕ್ಕೆ ಚರ್ಚೆ ಆಗತ್ತೆ. ಆದ್ರೆ ಆತನ ಬ್ಯಾಡ್ ಲಕ್ ಏನೋ, ಗೀತಾ ಗೋವಿಂದಂ ಆದ್ಮೇಲೆ ಯಾವ ಸಿನಿಮಾ ಕೂಡ ಆತನಿಗೆ ಯಶಸ್ಸನ್ನ ತಂದು ಕೊಡೋದಿಲ್ಲ. ಮೊನ್ನೆ ಬಂದಂತಹ ಫೈಟರ್ ಸಿನಿಮಾದವರೆಗೂ ಕೂಡ ಆತನಿಗೆ ಯಾವುದೇ ಸಿನಿಮಾ ಬಹಳ ದೊಡ್ಡ ಯಶಸ್ಸನ್ನ ಅರ್ಜುನ್ ರೆಡ್ಡಿ ಮತ್ತು ಗೀತಾ ಗೋವಿಂದಂ ತಂದು ಕೊಟ್ಟಂತಹ ನೇಮು, ಫೇಮು, ಯಶಸ್ಸನ್ನ ತಂದು ಕೊಡೋದಿಲ್ಲ. ಆದ್ರೂ ಕೂಡ ಬಾಲಿವುಡ್ ನಿಂದ ಸೌತ್ ವರೆಗೂ ಅನೇಕ ನಟಿಯರು ನಿಮ್ಮ ಫೇವ್ರೆಟ್ ಕೋ ಸ್ಟಾರ್ ಯಾರು ಅಥವಾ ನೀವು ಯಾರ ಜೊತೆ ಆಕ್ಟ್ ಮಾಡೋದಕ್ಕೆ ಬಯಸ್ತೀರಾ ಅಂತ ಕೇಳಿದ್ರೆ ಅವರ ಮೊದಲ ಹೆಸರು ವಿಜಯ್ ದೇವರಕೊಂಡ ಆಗಿರುತ್ತೆ. ಅದಕ್ಕೆ ಜಾಹ್ನವಿ ಕಪೂರ್ ಕೂಡ ಒಂದು ಎಕ್ಸಾಂಪಲ್. ಆಕೆ ಕೂಡ ವಿಜಯ್ ದೇವರಕೊಂಡ ಹೆಸರನ್ನ ಹೇಳಿದ್ರು. ಆಲಿಯಾ ಭಟ್ ಕೂಡ ಒಂದ್ ಕಡೆ ಹೇಳ್ಕೊತಾರೆ. ಆ ಮಟ್ಟಿಗೆ ಇವತ್ತಿಗೂ ವಿಜಯ್ ದೇವರಕೊಂಡ ಸೆನ್ಸೇಷನ್. ಇದು ರಶ್ಮಿಕಾ ಮಂದಣ್ಣ ವಿಚಾರಕ್ಕೆ ಬರೋದಾದ್ರೆ ನಮ್ಗೆಲ್ಲ ಗೊತ್ತು, ರಶ್ಮಿಕಾ ಮಂದಣ್ಣ ನಮ್ಮ ಕರ್ನಾಟಕದ ಕೂರ್ಗ್ನವರು. ಆಕೆ ಕಿರಿಕ್ ಪಾರ್ಟಿ ಅನ್ನುವಂತಹ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಬಣ್ಣ ಹಚ್ತಾರೆ. ಅದೇ ಅವರು ಮೊದಲು ಸಿನಿಮಾಗೆ ಬಣ್ಣ ಹಚ್ಚಿತು. ಆ ಸಿನಿಮಾ ಮೂಲಕ ಆಕೆ ಕರ್ನಾಟಕದಲ್ಲಿ, ಕನ್ನಡ ಚಿತ್ರರಂಗದಲ್ಲಿ ಏಕಾಏಕಿ ಒಂದೇ ಸಿನಿಮಾದಿಂದ ಹೆಸರನ್ನ ಸಂಪಾದಿಸಿ ಬಿಡ್ತಾರೆ. ಅದರ ಜೊತೆಗೆ ರಕ್ಷಿತ್ ಶೆಟ್ಟಿ ಅವರ ಸ್ನೇಹವನ್ನು ಸಂಪಾದಿಸ್ತಾರೆ, ಮುಂದೆ ಪ್ರೀತಿಯನ್ನು ಕೂಡ ಸಂಪಾದಿಸ್ತಾರೆ. ಅದಾದ ನಂತರ ಆದಂತಹ ಬೆಳವಣಿಗೆಗಳು ನಮ್ಗೆಲ್ರಿಗೂ ಗೊತ್ತು. ಅದನ್ನ ನಾವು ಹೆಚ್ಚು ಇಲ್ಲಿ ಚರ್ಚೆ ಮಾಡೋದು ಬೇಡ ಅಂತ ನನಗೆ ವೈಯಕ್ತಿಕವಾಗಿ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಅವರವರದ್ದೇ ಆಯ್ಕೆಗಳಿರುತ್ತೆ. ಆ ಸಂದರ್ಭಕ್ಕೆ ರಶ್ಮಿಕಾ ಅವರನ್ನ ಒಪ್ಕೊಂಡ್ರು, ಎಂಗೇಜ್ಮೆಂಟ್ ಮಾಡ್ಕೊಂಡ್ರು, ಮದುವೆ ಆಗೋದಕ್ಕೆ ನಿರ್ಧರಿಸಿದ್ರು. ಆದ್ರೆ ತದನಂತರ ಅವರು ಟಾಲಿವುಡ್ಗೆ ಹೋದ್ರು. ಅಲ್ಲಿ ಆದಂತಹ ಬೆಳವಣಿಗೆಗಳು ಇದೆಲ್ಲ ಒಂದು ಕಡೆ ಅವರಿಬ್ಬರ ಮಧ್ಯದಲ್ಲಿ ಯಾವ ಕಾರಣಕ್ಕಾಗಿ ವೈಮನಸ್ಸು ಮೂಡ್ತು ಯಾವುದೂ ಗೊತ್ತಿಲ್ಲ. ಅವರಿಬ್ಬರು ಕೂಡ ಅದನ್ನು ಎಲ್ಲೂ ಕೂಡ ಬಹಿರಂಗವಾಗಿ ಹೇಳ್ಕೊಂಡಿಲ್ಲ. ಹಾಗಾಗಿ ನಾವು ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದು ಬೇಡ. ಪ್ರತಿಯೊಬ್ಬರಿಗೂ ಅವರದ್ದೇ ಆಯ್ಕೆಗಳಿರುತ್ತೆ. ಆ ಆಯ್ಕೆಯನ್ನ, ಆ ಸ್ವಾತಂತ್ರ್ಯವನ್ನ ನಾವೆಲ್ಲರೂ ಕೂಡ ಅವರಿಗೆ ಕೊಡಬೇಕು ಅಂತ ನಾನು ವೈಯಕ್ತಿಕವಾಗಿ ಬಯಸ್ತೀನಿ. ಇದು ರಶ್ಮಿಕಾ ಮಂದಣ್ಣ ಆಯ್ಕೆ, ರಕ್ಷಿತ್ ಶೆಟ್ಟಿ ಅವರ ಆಯ್ಕೆ. ಸೊ ಅವರಿಬ್ಬರ ಆಯ್ಕೆಗಳನ್ನು ಕೂಡ ನಾವು ಗೌರವಿಸಬೇಕಾಗತ್ತೆ. ಅವರ ವೈಯಕ್ತಿಕ ಜೀವನವನ್ನು ಕೂಡ ನಾವು ಗೌರವಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾನು ಅದನ್ನ ಒಂದು ಕಾಂಟ್ರವರ್ಸಿ ರೀತಿಯಲ್ಲಿ ಇಲ್ಲಿ ತರೋದಕ್ಕೆ ಪ್ರಯತ್ನ ಪಡೋದಿಲ್ಲ. ಆದ್ರೆ ರಶ್ಮಿಕಾ ಮಂದಣ್ಣ ಬೆಳೆದು ಬಂದ ರೀತಿಯ ಬಗ್ಗೆ ನಾನೊಬ್ಬ ಪತ್ರಕರ್ತನಾಗಿ ಅಥವಾ ನಾನೊಬ್ಬ ಸಿನಿಮಾ ಪ್ರೇಕ್ಷಕನಾಗಿ ನನಗೆ ಬಹಳಷ್ಟು ಕುತೂಹಲ ಅಂತ ಅನ್ಸುತ್ತೆ. ಯಾಕಂದ್ರೆ ಕಳೆದ 10 ವರ್ಷಗಳು, 2016 ಡಿಸೆಂಬರ್ನಲ್ಲಿ ಕಿರಿಕ್ ಪಾರ್ಟಿ ರಿಲೀಸ್ ಆಗುತ್ತೆ. 2026 ಫೆಬ್ರವರಿ 26ಕ್ಕೆ ಆಕೆ ಏನು ಮದುವೆ ಆಗ್ತಾ ಇದ್ದಾರೆ. ಈ ಸಂದರ್ಭಕ್ಕೆ ಒಂದು ಡಿಕೇಡ್ ಅಂದ್ರೆ ಒಂದು ದಶಕ, 10 ವರ್ಷಗಳ ಜರ್ನಿ ಇದೆಯಲ್ಲ, ಅದು ನಿಜಕ್ಕೂ ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಕನ್ನಡದ ಯಾವೊಬ್ಬ ನಟಿಯು ಕೂಡ ಈ ಮಟ್ಟಿಗೆ ಬೆಳೆದಂತಹ ಉದಾಹರಣೆ ನಮ್ಗೆ ಕಾಣಿಸೋದಿಲ್ಲ. ಆ ನಿಟ್ಟಿನಲ್ಲಿ ಆಕೆಯನ್ನ ನಿಜಕ್ಕೂ ನಾವು ಮೆಚ್ಕೋಬೇಕು, ಆಕೆಯನ್ನ ಅಪ್ರಿಶಿಯೇಟ್ ಮಾಡಬೇಕು. ಯಾಕಂತ ಹೇಳಿದ್ರೆ
ಆಕೆಯ ಮದುವೆಗೆ 60 ಕೋಟಿ ಒಂದು OTT ಪ್ಲಾಟ್ಫಾರ್ಮ್ ಆಫರ್ ಮಾಡುತ್ತೆ ಅಂದ್ರೆ ಆಕೆಯ ಬೆಳವಣಿಗೆ ಯಾವ ರೀತಿ ಇದೆ ಅನ್ನುವಂಥದ್ದು. ಇವತ್ತಿಗೆ ರಶ್ಮಿಕಾ ಮಂದಣ್ಣ 5 ಕೋಟಿ ಸಂಭಾವನೆಯನ್ನ ಪಡೆಯುವಂತಹ ನಟಿ. ಸೊ ನಿಜಕ್ಕೂ ಇದು ಸಣ್ಣ ಸಾಧನೆ ಅಲ್ಲ. 29 ವರ್ಷ ವಯಸ್ಸಿನ ರಶ್ಮಿಕಾ ಮಂದಣ್ಣ 10 ವರ್ಷಗಳಲ್ಲಿ ಈ ಹಂತಕ್ಕೆ ಬೆಳೆದು ನಿಂತಿದ್ದಾರೆ ಅನ್ನುವಂಥದ್ದು ಬಹಳ ಹೆಮ್ಮೆ ಪಡುವಂತಹ ವಿಚಾರ. ಆಕೆ ಟಾಲಿವುಡ್ಗೆ ಕಾಲಿಟ್ಟು ಅಲ್ಲಿ ನಾಗಾರ್ಜುನ್, ವಿಜಯ್ ದೇವರಕೊಂಡ, ಮಹೇಶ್ ಬಾಬು, ಅಲ್ಲು ಅರ್ಜುನ್ ಎಂತೆಂತ ಸ್ಟಾರ್ಗಳ ಜೊತೆ ಆಕೆ ನಟಿಸಿದ್ರು. ಈ ಕಡೆ ಇಳಿಯ ದಳಪತಿ ವಿಜಯ್ ಜೊತೆ, ಕಾರ್ತಿ ಜೊತೆ ನಟಿಸ್ತಾರೆ. ಬಾಲಿವುಡ್ಗೆ ಹೋಗಿ ಬಿಗ್ ಬಿ ಅಮಿತಾಬ್ ಬಚ್ಚನ್ ಜೊತೆ ಆಕ್ಟ್ ಮಾಡ್ತಾರೆ. ಅನಿಮಲ್ ಸಿನಿಮಾದಲ್ಲಿ ರಣಬೀರ್ ಕಪೂರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾರೆ. ಬಾಲಿವುಡ್ ನ ಮತ್ತೊಬ್ಬ ಪ್ರತಿಭಾನ್ವಿತ ನಟ ಆಯುಷ್ಮಾನ್ ಖುರಾನ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾರೆ. ಇದೆಲ್ಲವೂ ಸಣ್ಣ ಸಾಧನೆ ಖಂಡಿತವಾಗ್ಲೂ ಅಲ್ಲ. ಆಕೆಯ ಕರಿಯರ್ ನಲ್ಲಿ ಪುಷ್ಪಾ ತರಹದ ಒಂದು ಸಿನಿಮಾ ಕೂಡ ಇದೆ, 1,000 ಕೋಟಿ ಗಳಿಕೆ ಮಾಡಿರುವಂತಹ ಸಿನಿಮಾ. ಮತ್ತೊಂದು ಕಡೆ ಬಾಲಿವುಡ್ ನಲ್ಲಿ ಛಾವಾ ಅನ್ನುವಂತಹ ಸಿನಿಮಾ, ಶಿವಾಜಿ ಮಹಾರಾಜ್ ಅವರ ಪುತ್ರ ಸಂಭಾಜಿ ಅವರ ಜೀವನ ಆಧಾರಿತ ಕಥೆಯನ್ನು ಆಧರಿಸಿ ಬಂದಂತಹ ಸಿನಿಮಾ. ಕಳೆದ ವರ್ಷ ಅಂದ್ರೆ 2025ರಲ್ಲಿ ಆ ಸಿನಿಮಾ 890 ಕೋಟಿಗೂ ಅಧಿಕ ಗಳಿಕೆಯನ್ನ ಮಾಡಿದಂತಹ ಸಿನಿಮಾ. ಕಾಂತಾರ ಚಾಪ್ಟರ್ 1 ನಂತರ ಅತಿ ಹೆಚ್ಚು ಗಳಿಕೆ ಮಾಡಿದ ಭಾರತೀಯ ಸಿನಿಮಾ ಯಾವುದು ಅಂತಂದ್ರೆ ಅದು ಛಾವಾ ಕಳೆದ ವರ್ಷ. ಅಂತಹ ಒಂದು ಸಿನಿಮಾ. ಆಕೆಯ ಕರಿಯರ್ನಲ್ಲಿ 100 ಕೋಟಿ, 500 ಕೋಟಿ, 1000 ಕೋಟಿ ಸಿನಿಮಾಗಳು ಕೂಡ ಇದೆ. ನಿಜಕ್ಕೂ ಆಕೆಯ ಸಾಧನೆಯನ್ನ ನಾವೆಲ್ಲರೂ ಕೂಡ ಮೆಚ್ಚಬೇಕು. ಒಬ್ಬ ಕನ್ನಡದ ನಟಿ ಈ ರೀತಿ ಬೆಳೆದಿದ್ದಾರೆ ಅಂತ. ಎಸ್, ಅಫ್ಕೋರ್ಸ್ ಆಕೆಯ ಬಗ್ಗೆ ಸಾಕಷ್ಟು ಟ್ರಾಲ್ಗಳು, ಮೇನ್ಸ್ಗಳು ಎಲ್ಲವೂ ಆಯ್ತು, ಟೀಕೆಗಳು ಆಯ್ತು. ಆ ಸಂದರ್ಭಗಳಿಗೆ ಅದೆಲ್ಲವೂ ಕೂಡ ಪ್ರಸ್ತುತ ಅಂತ ಅನ್ಸಿದ್ರು ಕೂಡ ಆ ಹಂತವನ್ನ ಆಕೆ ಪಾಸ್ ಮಾಡಿ ಮುಂದೆ ಬಂದಿದ್ದಾರೆ. ಈ 1 ದಶಕಗಳಲ್ಲಿ ಆಕೆ ಬೆಳೆದು ಬಂದ ರೀತಿಯ ಬಗ್ಗೆ ನಮ್ಗೆ ನಿಜಕ್ಕೂ ಹೆಮ್ಮೆ ಇದೆ. ಸೊ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಅವರ ಈ ಜರ್ನಿಯನ್ನ ನೋಡಿದಾಗ ಇಬ್ಬರೂ ಕೂಡ ನಡೆದು ಬಂದ ರೀತಿ, ಇಬ್ಬರ ಸಿನಿ ಜರ್ನಿ, ವೈಯಕ್ತಿಕ ಬದುಕು, ಅವರು ಬೆಳೆದ ರೀತಿ ನಿಜಕ್ಕೂ ತುಂಬಾ ಸಾಮ್ಯತೆಗಳು ಇಬ್ಬರಲ್ಲಿ ಕಾಣಿಸುತ್ತೆ. ಇವತ್ತು ಅದ್ದೂರಿಯಾಗಿ ಅವರ ಮದುವೆ ನೆರವೇರಿದೆ. ಸೊ ಎಲ್ಲೋ ಒಂದು ಕಡೆ ರಶ್ಮಿಕಾ ಹೇಳ್ಕೊಂಡಿದ್ದ ಈ ಮಾತನ್ನ ಹೇಳಿ ಈ ಒಂದು ವಿಡಿಯೋವನ್ನ ಮುಗಿಸ್ತೀನಿ. ಆಕೆ ಸಂದರ್ಶನದಲ್ಲಿ ಹೇಳ್ಕೊತಾರೆ, ಗೀತಾ ಗೋವಿಂದಂ ಸಿನಿಮಾ ಮಾಡುವಾಗ ವಿಜಯ್ ದೇವರಕೊಂಡ ನೋಡಿದ್ರೆ ಭಯ ಆಗ್ತಂತೆ. ಯಾಕಂತ ಹೇಳಿದ್ರೆ ಅರ್ಜುನ್ ರೆಡ್ಡಿ ಅನ್ನುವಂತಹ ಸಿನಿಮಾದಲ್ಲಿ ವಿಜಯ್ ದೇವರಕೊಂಡ ಆಲ್ರೆಡಿ ಸಕ್ಸಸ್ಫುಲ್ ಆಗಿದ್ರು ಮತ್ತು ಸೆಟ್ ನಲ್ಲಿ ಗೀತಾ ಗೋವಿಂದಂ ಸೆಟ್ಗೆ ಬಂದಾಗ ತುಂಬಾ ಗಂಭೀರವಾಗಿರ್ತಿದ್ರು. ಅವ್ರ ಜೊತೆ ನಾನು ಮಾತನಾಡೋದಕ್ಕೆ ಭಯ ಪಡ್ತಿದ್ದೆ. ಲಿಪ್ಲಾಕ್ ಸನ್ನಿವೇಶವನ್ನ ಮಾಡುವಾಗ್ಲೂ ಕೂಡ ಹೇಗಪ್ಪ ಅನ್ನುವಂತಹ ಒಂದು ಆತಂಕ ಇತ್ತು. ಆದ್ರೆ ವಿಜಯ್ ಅವರು ನಿಧಾನವಾಗಿ ನನಗೆ ಅವರು ಕೊಟ್ಟಂತಹ ಸಹಕಾರ ಮತ್ತು ಆ ಕಂಫರ್ಟ್ ಝೋನ್ ಅನ್ನ ಕ್ರಿಯೇಟ್ ಮಾಡಿದ್ರು ಅನ್ನುವಂಥದ್ದು. ಅದಾದ ನಂತರ ಅವರಿಬ್ಬರ ಮಧ್ಯೆ ಆ ಸ್ನೇಹ ಚಿಗುರೊಡೆಯುತ್ತೆ. ತದನಂತರ ಅವರಿಬ್ರು ಕೂಡ ಪ್ರೀತಿಸ್ತಾರೆ. ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ಅವರು ಸಾಕಷ್ಟು ಕಡೆಗಳಲ್ಲಿ ಒಟ್ಟಿಗೆ ಪ್ರಯಾಣ ಮಾಡಿದ್ದಾರೆ. ಡೇಟಿಂಗ್ ರೂಮರ್ಸ್ ಏನಿತ್ತು ಅದು ನಿಜ ಅಂತಲೇ ಎಲ್ರಿಗೂ ಗೊತ್ತಿತ್ತು. ಆದ್ರೂ ಕೂಡ ಅವರು ಬಹಿರಂಗವಾಗಿ ಹೇಳ್ತಾ ಇದ್ದಿದ್ರಿಂದ ಯಾರು ಕೂಡ ಅದನ್ನ ಅಧಿಕೃತವಾಗಿ ಎಲ್ಲೂ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿರ್ಲಿಲ್ಲ. ಆದ್ರೆ ಇಬ್ರು ಮಾಲ್ಡೀವ್ಸ್ಗೆ ಹೋಗ್ಲಿ ಅಥವಾ ಯಾವುದೇ ವಿದೇಶಕ್ಕೆ ಹೋಗ್ಲಿ ಒಟ್ಟಿಗೆ ಹೋಗ್ತಿದ್ರು. ಅವರು ಹೋಗುವಂತಹ ಸ್ಥಳಗಳ ಬಗ್ಗೆ ಇಬ್ರು ಪ್ರತ್ಯೇಕವಾಗಿ ಪೋಸ್ಟ್ ಅನ್ನ ಹಾಕ್ತಿದ್ರು. ಆ ಮೂಲಕ ಅವರಿಬ್ರು ಒಂದೇ ಕಡೆ ಇದ್ದಾರೆ ಅನ್ನೋದನ್ನ ಅವರು ಸೂಚ್ಯವಾಗಿ ಹೇಳ್ತಾ ಇದ್ರು. ನಾವಿಬ್ರು ಡೇಟಿಂಗ್ ಮಾಡ್ತಾ ಇದ್ದೀವಿ ಅಂತ ಅನ್ನೋದನ್ನ ಗೊತ್ತಿದ್ದು ಗೊತ್ತಿಲ್ಲದಂತೆಯೇ ಅವರು ಜನರಿಗೆ ಮುಟ್ಟಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಅವರಿಬ್ರು ಎಂಗೇಜ್ ಆಗಿದ್ರು ಅನ್ನುವಂತಹ ಸುದ್ದಿ ಆಲ್ರೆಡಿ ವೈರಲ್ ಆಗಿತ್ತು. ಎಲ್ಲೋ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಎಂಗೇಜ್ಮೆಂಟ್ ರಿಂಗ್ ಅನ್ನು ಕೂಡ ಮಾಧ್ಯಮಕ್ಕೆ ರಶ್ಮಿಕಾ ತೋರಿಸಿದ್ರು. ಆದ್ರೆ ಅವರ ಬಾಯಿಂದ ಯಾವುದೇ ವಿಚಾರಗಳು ಹೊರ ಬಂದಿರಲಿಲ್ಲ. ಸೊ ಅಧಿಕೃತವಾಗಿ ಫೆಬ್ರವರಿ 26, 2026 ಅವರಿಬ್ಬರು ಮದ್ವೆ ಆಗಿದ್ದಾರೆ. ಸೊ ಅವರಿಬ್ಬರಿಗೂ ಕೂಡ ಶುಭ ಕಾಮನೆಗಳನ್ನ ಹೇಳ್ತಾ, ಹಾರೈಸ್ತಾ, ಇಬ್ಬರ ದಾಂಪತ್ಯ ಜೀವನ ಚೆನ್ನಾಗಿರ್ಲಿ ಅಂತ ಬಯಸ್ತಾ ಈ ಒಂದು ಡೈಲಿ ಮಾಧ್ಯಮದ ಈ ಒಂದು ವಿಶೇಷ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ನಮಸ್ಕಾರ. ನಾನು ನಿಮ್ಮ ಧರ್ಮ ಕೀರ್ತಿರಾಜ್. ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ. ನನಗೊಂದು ಖುಷಿ ಏನಂದರೆ, ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು. ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನೇ ಒಂದು ಹಿಟ್ ಆಗಿರ್ಬೋದು, ಫ್ಲಾಕ್, ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ. ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ನಾನೊಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ. ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ, ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು. ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಸದಾ ಇರಲಿ. ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆಮ್. ಯಾಕಂದರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಿದ್ರೆ. ಸೊ ನಿಮ್ಮ ಆಶೀರ್ವಾದ, ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.